ನಮಸ್ತೆ ಡಿಯರ್ ಆಸ್ಪಿರೆಂಟ್, ನಾನು ನಿಮ್ಮ ಪ್ರೀತಿಯ ಕೆ ಟಿ ಸರ್. ಎಕ್ಸಾಮ್ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಎನರ್ಜಿ ಮ್ಯಾನೇಜ್ಮೆಂಟ್. ನೀವೇನಾದರೂ ಎಕ್ಸಾಮ್ಸ್ ಸಕ್ಸಸ್ ಆಗಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 8 to 10 ಅವರ್ಸ್ ಮ್ಯಾಕ್ಸಿಮಮ್ ಸ್ಟಡಿ ಮಾಡಬೇಕು. ನೀವೇನಾದರೂ ಹೈಯರ್ ಎಕ್ಸಾಮ್ಸ್ಗೆ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಅಥವಾ ಎನ್ ಇ ಟಿ ಬೇರೆ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 12 to 13 ಅವರ್ಸ್ ಸ್ಟಡಿ ಮಾಡಬೇಕು. ಯಾಕಂದರೆ ಬಿಕಾಸ್ ಆಫ್ ಸಿಲೆಬಸ್, ಹ್ಯೂಜ್ ಸಿಲೆಬಸ್ ಇರುತ್ತೆ. ಅದನ್ನು ಕವರ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಮೋರ್ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯೂಶ್ವಲಿ ನಾವೇನು ಮಾಡ್ತಾ ಇದ್ವಿ, ನೈಟ್ ಸ್ಟಡಿ ಮಾಡ್ತಾ ಇದ್ವಿ. ಬಟ್ ಅದು ನಾನು ತುಂಬ ರಿಸರ್ಚ್ ಪೇಪರು, ತುಂಬ ಸ್ಟಡಿ ಅಥವಾ ಸಕ್ಸಸ್ ಆಗಿರೋರ್ದು ಪ್ರೊಫೈಲಿಂಗು ಎಲ್ಲ ನೋಡ್ತಾ ಹೋದಾಗ ನನಗೊಂದು ಕ್ಲಾರಿಟಿ ಸಿಕ್ತು. ಏನು ಕ್ಲಾರಿಟಿ ಅಂತಂದರೆ, ನೀವೇನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಒಂದು ಡೇನ ಕಳಿಬೇಕು ವಿತ್ ಯುವರ್ ಸ್ಟಡಿ ಟೇಬಲ್ ಅಂದರೆ ಒಂದಷ್ಟು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅದಷ್ಟು ಕೆಲವೊಂದು ರಿಸರ್ಚ್ ಮಾಡಿ ನಾನು ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಸ್ಕೋರ್ ಮಾಡೋಕ್ಕಾಗಿರ್ಬೋದು, ಮತ್ತು ನಿಮ್ಮ ಸ್ಟಡಿನ ಎಫೆಕ್ಟಿವ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ಮೇಯ್ನ್ ಆಗಿ ನಾವು ಮಾಡೋ ತಪ್ಪೇನಂದ್ರೆ, ನಾವು ಹೇಳೋದೇ ಲೇಟ್ ಮಾಡಿಬಿಡ್ತೀವಿ. ಬೆಳಗ್ಗೆ 10 ಗಂಟೆಗೆ ಎದ್ಬಿಡ್ತೀವಿ ಅಥವಾ 9 ಗಂಟೆ 8 ಗಂಟೆ ಮೇಲೆ ಎದ್ಬಿಟ್ರೆ ಏನಾಗುತ್ತೆ, ಅರ್ಧ ಡೇ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಮತ್ತೆ ಕಾಫಿ ಗೀಫಿ ಕುಡಿದು ಫ್ರೆಶ್ ಆಗಿ ಕೂತ್ಕೊಳ್ಳೋದಕ್ಕೆ 8:30 9 ಗಂಟೆ ಆಗಿಬಿಡುತ್ತೆ. ಅಷ್ಟೊತ್ತಿಗೆಲ್ಲ ತಿಂಡಿ ತಿಂದು ಓದೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂತೀವಿ. ತಿಂಡಿ ತಿಂದು ಹೋದ್ರೆ ಸ್ವಲ್ಪ ಲೇಸಿನೆಸ್ ಫೀಲ್ ಆಗುತ್ತೆ ತಿಂಡಿ ತಿಂದ್ರಿಂದ. ಆಮೇಲೆ ಆ ಒಂದು ಲೇಸಿನೆಸ್ಸಲ್ಲಿ ಹಿಂಗೆ ಟೈಮ್ ಪಾಸ್ ಮಾಡಿ ಏನು ಮಾಡ್ತೀನಿ, ಒಂದು ಮಲಗ್ಬಿಟ್ಟು ಸ್ಟಡಿ ಮಾಡೋಣ ಅಂತ ಅಂದ್ಬಿಟ್ಟು 1 ಅವರ್ ಮಲಗಿದ್ರೆ 2 ಅವರ್ 3 ಅವರಿಗೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಎದ್ದಾಗ 3 ಗಂಟೆ 4 ಗಂಟೆ ಆಗಿರ್ಬೋದು. ಹಾಗೇನಾಗುತ್ತೆ, ಒಂದು ರಿಗ್ರೆಟ್ ಫೀಲ್ ಆಗುತ್ತೆ, ಅಯ್ಯೋ ನಾನು ಇವತ್ತು ಸ್ಟಡಿ ಮಾಡಲಿಲ್ವಲ್ಲ ಅಂದ್ಬಿಟ್ಟು. ಹಾಗಾಗಿ ಈ ರೀತಿ ನೀವು ರಿಗ್ರೆಟ್ ಮಾಡಬಾರ್ದು ಅಂತಂತಂದರೆ ಕೆಲವೊಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗುತ್ತೆ, ಕೆಲವೊಂದು ಪ್ಲ್ಯಾನ್ನ ಫಾಲೋ ಮಾಡಬೇಕಾಗುತ್ತೆ. ಏನು ಪ್ಲ್ಯಾನ್ ಅಪ್ಪ ಅಂತಂದರೆ, ಮಾರ್ನಿಂಗ್ ಅಟ್ಲೀಸ್ಟ್ ನೀವು ಒಂದು ನಾನು 5 o'clock ಎದ್ದೇಳ್ತಿದ್ದೆ ನಾನು ಓದಬೇಕಾದ್ರೆ. ನೀವು ಬೇಕಾದ್ರೆ ಒಂದು 4:30 5 o'clock ಎದ್ದೇಳಬೇಕು. ಮಿನಿಮಮ್ ವಿತಿನ್ 6 ಗಂಟೆ ಒಳಗೆ ಎದ್ದಿರಲೇಬೇಕು. ಸೂರ್ಯ ಹುಟ್ಟೋದ್ರೊಳಗೆ ಎದ್ದಿರಬೇಕು. ಯಾಕೆಂತಂದ್ರೆ ಆ ಟೈಮಲ್ಲಿ ನಿಮ್ಮ ಎನರ್ಜಿ ಚೆನ್ನಾಗಿರುತ್ತೆ. ಎನರ್ಜಿ ಫ್ರೆಶ್ ಆಗಿ ಮಾರ್ನಿಂಗ್ ಎದ್ದೇಳೋದ್ರಿಂದ ಮಾರ್ನಿಂಗ್ ಎನರ್ಜಿ ಸೂಪರ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಓದ್ಬೋದು, ಮತ್ತು ಎಕ್ಸ್ಟ್ರಾ ಎನರ್ಜಿನೂ ಇರುತ್ತೆ. ಗೊತ್ತಾಗ್ತಿದೆ. ಹಾಗಾಗಿ ಆ ಟೈಮ್ನ ಚೆನ್ನಾಗಿ ನೀವು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು, ಮಾರ್ನಿಂಗು ಒಂದು 5:30 ಇದ್ರೂ ನೀವು ಎಲ್ಲ ಫ್ರೆಶ್ ಅಪ್ ಆಗಿ ಫಸ್ಟು ನಿಮ್ಮ ರೂಮ್ ಅಥವಾ ಓದೋ ಸ್ಥಳನ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅಂದರೆ ಡೆಸ್ಕಲ್ಲಿರೋ ಏನೇನು ಹರಡಿರ್ತೀರ ನೈಟು ಹಿಂದ್ಗಡೆ ದಿನ ಓದ್ಬೇಕಾದ್ರೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವತ್ತಿಗೆ ಏನು ಓದಬೇಕು ಅನ್ನೋದನ್ನ ಮಾತ್ರ ಎತ್ತಿಟ್ಕೋಬೇಕು. ವಾಟರ್ ಬಾಟ್ಲ್ ಇಟ್ಕೋಬೇಕು, ಮತ್ತು ನಿಮ್ಮ ಸ್ಟಡಿ ಮೆಟೀರಿಯಲ್ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಮೊಬೈಲ್ ಅಂತೂ ಅಲೋ ಇಲ್ಲವೇ ಇಲ್ಲ. ಆ ಟೈಮಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ರಿ ಅಥವಾ ನೀವೆಲ್ಲಾದರೂ ವಾಷಿಂಗ್ ಮಿಷಿನ್ ಒಳಗೆ ಹಾಕಿರಿ. ಆದಮೇಲೆ ನಿಮ್ಮದು ಫೋನ್ ಡ್ಯಾಮೇಜ್ ಆದರೆ ನಾನು ಜವಾಬ್ದಾರನಲ್ಲ, ತಮಾಷೆಗೆ ಹೇಳಿದ್ದು. ಹಾಗಾಗಿ ಈ ರೀತಿ ನೀವೇನು ಮಾಡಬೇಕು, ಫೋನ್ನ ಅವಾಯ್ಡ್ ಮಾಡಬೇಕು. ಫೋನ್ ಯಾವುದೇ ಕಾರಣಕ್ಕೂ ಮುಟ್ಟಂಗಿಲ್ಲ. ಆ ಟೈಮಲ್ಲಿ ಏನೋ ಪೊಮೊಡೋ ಟೆಕ್ನಿಕ್ ಅಂತ ಕರೀತಾರೆ. ಅಂದರೆ ಸೈಲೆಂಟಾಗಿ ಕೂತ್ಕೊಂಡು 1 hour 2 hours ಸ್ಟಡಿ ಮಾಡೋದು. ಗೊತ್ತಾಗ್ತಿದೆಯಾ? 1 hour 2 hours ಸ್ಟಡಿ ಮಾಡಿದ್ರೆ ಅಂತಂದರೆ ಯಾವ ರೀತಿ, ಅಕಸ್ಮಾತಿಗೆ 6 o'clock ಸ್ಟಾರ್ಟ್ ಮಾಡಿದ್ರೆ 6 to 7 7 to 8 2 ಅವರ್. ಅದರಲ್ಲಿ ನಿಮ್ಮ ಎನರ್ಜಿ ಚೆನ್ನಾಗಿರೋದ್ರಿಂದ ಒಳ್ಳೆ ಡಿಫಿಕಲ್ಟ್ ಸಬ್ಜೆಕ್ಟ್ಸ್, ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿರುತ್ತೆ ಆ ಸಬ್ಜೆಕ್ಟ್ನ ಸ್ಟಡಿ ಮಾಡೋಕ್ಕೆ ಪ್ರಾರಂಭ ಮಾಡಿ. ಆ 2 ಅವರ್ ಸ್ಟಡಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಒಂದು ಬ್ರೇಕ್ ತೊಗೊಳ್ಳಿ. 2 hours ಆದಮೇಲೆ ಅಥವಾ 1 hour ಆದಮೇಲೆ ಒಂದು 5 minutes ಬ್ರೇಕ್ ತೊಗೊಳ್ಳಿ. ಬಟ್ ನೋ ಮೊಬೈಲ್. ಗೊತ್ತಾಗ್ತದೆ ಹೇಳ್ತಾ ಇದ್ದೀನಿ. ಫ್ರೆಶ್ ಸಬ್ಜೆಕ್ಟು, ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ ಅದನ್ನು ತೊಗೊಳ್ಳಿ. ನಿಮ್ಗೆ ಯಾವುದು ತುಂಬ ಕಷ್ಟ ಆಗ್ತಿದೆ ಓದೋಕ್ಕೆ ಅನ್ನೋದು ಆ ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ನ ಪಿಕ್ ಮಾಡಿಕೊಂಡು ಸ್ಟಡಿ ಮಾಡಿ. 2 ಅವರ್ ಪ್ರೊಡಕ್ಟಿವ್ ಆಗಿ ಸಾಲಿಡ್ ಆಗಿ 2 ಅವರ್ ಸ್ಟಡಿ ಮಾಡಬೇಕಾಗುತ್ತೆ. ಈ 2 ಅವರ್ ಸ್ಟಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಒಂದು 15 minutes ಬ್ರೇಕ್ ತೊಗೊಂಡು ಇನ್ ಕೇಸ್ ನಿಮ್ಗೆ ಏನಾದರೂ ನೀರು ಕುಡಿಯೋದಿದ್ರೆ ನೀರನ್ನೆಲ್ಲ ಕುಡಿದು, ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಬೇಡಿ. ಮತ್ತೆ 1 hour ಸ್ಟಾರ್ಟ್ ಮಾಡಿ. ಆಯಿತು, 8:15 ಸ್ಟಾರ್ಟ್ ಮಾಡಿದ್ರೆ 9:15 9:30ವರೆಗೂ ಇನ್ನೊಂದು ಅವರ್ 1.5 hour ಸ್ಟಡಿ ಮಾಡ್ಬೋದು. ಅಲ್ಲಿಗೆ ಒಳ್ಳೆ ಸಬ್ಜೆಕ್ಟ್ನ ಮುಗಿಸ್ಕೋಬೋದು. ಗೊತ್ತಾಗ್ತಿದೆಯಾ? ಆಮೇಲೆ ಆಫ್ಟರ್ 9:30 ನೀವೇನು ಮಾಡ್ಬೋದು, ಒಂದು ಬ್ರೇಕ್ಫಾಸ್ಟ್ ಜಾಸ್ತಿ ತಿನ್ನಬೇಡಿ. ಯಾಕೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ನೀವು ತಿನ್ನೋದ್ರಿಂದ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಿನ್ನೋದು ಕಾರ್ಬೋಹೈಡ್ರೇಟ್ಸ್, ಚಪಾತಿ, ರೈಸ್ ಐಟಮು ಇದೇ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ಬೇಗ ಎನರ್ಜಿ ರಿಲೀಸ್ ಮಾಡುತ್ತೆ. ಮತ್ತು ಅದು ನಿಮ್ಮ ಇಡೀ ಎನರ್ಜಿ ಏನಾಗುತ್ತೆ, ಆ ಇಡೀ ಬಾಡಿನ ಫುಡ್ನ ಡೈಜೆಸ್ಟ್ ಮಾಡೋಕ್ಕೆ ಜಾಸ್ತಿ ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಅಷ್ಟೊಂದಿದ್ದಾಗ ಲೇಸಿನೆಸ್ ಫೀಲ್ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ತಿಂಡಿನ ತಿಂದ್ಕೊಂಡು ಪ್ರಿಪೇರ್ ಆಗಿ ನೆಕ್ಸ್ಟ್ ಸ್ಲಾಟ್ಗೆ. ಅಲ್ಲಿಗೆ ನೀವು ಆಲ್ರೆಡಿ 3 hours ಸ್ಟಡಿ ಮಾಡಿರ್ತೀರ. ಮತ್ತಿನ ನೆಕ್ಸ್ಟು ಒಂದು 9:30 to 10 o'clock ವರೆಗೂ ಒಂದು 1/2 hour ಬ್ರೇಕ್ ತೊಗೊಂಡು ತಿಂಡಿ ತಿಂದು ಮತ್ತೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10ರಿಂದ 11 11ರಿಂದ 12 11ರಿಂದ 1 3 hour ಮತ್ತೆ ಸಾಲಿಡ್ ಸ್ಟಡಿ. ಗೊತ್ತಾಗ್ತಿದೆ? 1 ಗಂಟೆ ಒಳಗಡೆಗೆ ನಿಮ್ಮದು ಸಾಲಿಡ್ ಸ್ಟಡಿ ಆಗಿರಬೇಕು. ಮತ್ತೆ 3 hour ಈ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಸಬ್ಜೆಕ್ಟ್
ಸಬ್ಜೆಕ್ಟ್ಸ್ ತಗೊಳ್ಳಿ. ಲೈಕ್ ಆಕ್ಟಿವ್ ಅಂತಂದ್ರೆ ಯಾಕೆ ಸ್ವಲ್ಪ ತಿಂಡಿ ತಿಂದ್ರಿಂದ ಸ್ವಲ್ಪ ಎನರ್ಜಿ ಕಡಿಮೆ ಆಗಿರುತ್ತೆ. ಅವಾಗ ಏನ್ ಮಾಡಬೇಕು, ಯಾವ್ದಾದ್ರು ರಿವಿಷನ್ಸ್ ಮಾಡಿ. ಯಾಕೆಂತಂದ್ರೆ ಹಿಂದಿನ ದಿನ ಏನೇನು ಓದಿರ್ತೀರ ಅದನ್ನ 1 ಅವರ್ದು ರಿವಿಷನ್ ಮಾಡೋ ಟೆಕ್ನಿಕ್ ಇದನ್ನ ಇಟ್ಕೊಳ್ಳಿ. ಆಮೇಲೆ ನ್ಯೂಸ್ ಪೇಪರ್ ರೀಡಿಂಗ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಓದೋದಿರ್ಬೋದು, ಈ ರೀತಿ ಸಬ್ಜೆಕ್ಟ್ಸ್ ನ ಓದಿ. ಗೊತ್ತಾಗ್ತಿದೆಯಾ? ಆಮೇಲೆ ಏನ್ ಮಾಡಬೇಕು, ಈ ಅವರ್ ಅಷ್ಟೇ ನೋ ಮೊಬೈಲ್ ಯೂಸ್, ನೋ ಮೊಬೈಲ್ ಫೋನ್ ಮುಟ್ಟಂಗೆ ಇಲ್ಲ. ಗೊತ್ತಾಗ್ತಿದೆಯಾ? ಈ ರೀತಿ ಅಪ್ ಟು ನೀವು 1 o'clock ವರ್ಗುನು ಮೊಬೈಲ್ ಇಲ್ದಂಗೆ ಓದ್ಬೇಕು ಒಂದು. ಆಮೇಲೆ ಇಲ್ಲಿ ನೋಡಿ, ಮಾರ್ನಿಂಗ್ 3 ಅವರ್ಸ್ ಮತ್ತೆ ಇಲ್ಲಿ ಈವ್ನಿಂಗ್ ಮಧ್ಯ ಇದು 10ರಿಂದ 1 3 ಅವರ್ಸ್ ಹೋದ್ರೆ ನಿಮ್ಗೆ ಅಲ್ಲಿ 6 ಅವರ್ಸ್ ಸ್ಟಡಿ ಆಗೋಗಿರುತ್ತೆ. 6 ಅವರ್ಸ್ ನೀವು 1 ಗಂಟೆ ಒಳಗೆ 6 ಅವರ್ಸ್ ಸ್ಟಡಿನ ಮುಗ್ಸಾಕ್ಬಿಟ್ಟಿರ್ತೀರ. ಅಂದ್ರೆ ನಿಮ್ಗೆ ಒಂಥರ ಎನರ್ಜಿ ಇರುತ್ತೆ. ನಾನು 6 ಅವರಲ್ಲಿ ಎಷ್ಟೋ ಜನ ಅವಾಗ ಸ್ಟಾರ್ಟ್ ಮಾಡ್ತಾರೆ, 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಿರ್ತಾರೆ. ನೀವು ಆಲ್ರೆಡಿ 11 12 ಗಂಟೆ ಒಳಗಡೆ ಅಲ್ಲಿ ನೀವು 5 6 ಅವರ್ ಸ್ಟಡಿನ ಮಾಡಿ ಮುಗ್ಸಾಕ್ಬಿಟ್ಟಿರ್ತೀರ. ಈ ತರ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಏನಾಗುತ್ತೆ, ಬೇರೆಯವ್ರಿಗಿನ ಒಂದು ಸ್ಟೆಪ್ ಮುಂದೆ ಇರ್ತೀರ. ಗೊತ್ತಾಗ್ತದೆ? ಆಮೇಲೆ ಏನ್ ಮಾಡಿ, ಮಧ್ಯಾಹ್ನ 1 ಗಂಟೆ ಬ್ರೇಕ್ ತಗೊಂಡು 1 to 2 ಬೇಕಾದ್ರೆ ಲಂಚ್ ಮಾಡಿ ನೀವು ಸ್ವಲ್ಪ ಅವಾಗ 1 ಅವರ್ ರಿಲ್ಯಾಕ್ಸ್ ಮಾಡಿ. ಗೊತ್ತಾಗ್ತದೆ? ಏನಾದ್ರು ಮೊಬೈಲ್ ನೋಡೋದಾಗಿರ್ಬೋದು, ಫ್ರೆಂಡ್ಸಿಗೆ ಮಾತಾಡೋದಾಗಿರ್ಬೋದು, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದಿರ್ಬೋದು, ಬೇರೆ ಅಲ್ಲಿವರೆಗೂ ನೋ ಮೊಬೈಲ್ ನೋ ಟಚಿಂಗ್. ಗೊತ್ತಾಗ್ತದೆ? ಅಲ್ಲಿವರೆಗೆ ಪಕ್ಕಾ ಪ್ರಿಪೇರ್ ಆಗ್ತಾ ಇರಬೇಕು ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಮತ್ತೆ ಲಂಚ್ ಮುಗಿಸ್ಕೊಂಡು ನಿಮ್ದೆಲ್ಲ ಸ್ವಲ್ಪ ರಿಕ್ರಿಯೇಷನ್ ಮುಗಿಸ್ಕೊಂಡು ಮತ್ತೆ 2 o'clock ಸ್ಟಾರ್ಟ್ ಮಾಡಿ 2 to 3, 3 to 4 ಮತ್ತೆ 4 to 5 3 ಅವರ್ ಮತ್ತೆ ಸಾಲಿಡ್ ಸ್ಟಡಿ. ಇಲ್ಲೂ ಅಷ್ಟೇ ಸ್ವಲ್ಪ ಏನಂತಂದ್ರೆ ಮೆಂಟಲ್ ಎಬಿಲಿಟಿ ಓದೋದಿರ್ಬೋದು, ಸೈನ್ಸ್ ಓದೋದಿರ್ಬೋದು, ನಿಮ್ಮನ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ಬೋದು, ಆನ್ಸರ್ ರೈಟಿಂಗ್ ಬರೆದಿರ್ಬೋದು, ಎಸ್ಸೆ ರೈಟಿಂಗ್ ಬರೆದಿರ್ಬೋದು. ಈ ರೀತಿ ಟೈಮ್ ಟೇಬಲ್ ನ ಪ್ಲಾನ್ ಮಾಡ್ಕೊಳ್ಳಿ. ಯಾವಾಗಂದ್ರೆ ಆಕ್ಟಿವ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ನೀವು ಆ ಟೈಮಲ್ಲಿ ನಿದ್ದೆ ಬರೋ ಟೈಮ್ ಇರುತ್ತೆ. ಅದು ಬೇಸಿಗೆ ಕಾಲದಲ್ಲಿ ತುಂಬಾ ನಿದ್ದೆ ಇದಾಗ್ತಿರುತ್ತೆ. ಆಮೇಲೆ ಊಟನೂ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಏನಾಗುತ್ತೆ, ಬಾಡಿ ಬ್ಯಾಲೆನ್ಸ್ ಆಗುತ್ತೆ, ಡಯಟ್ ಆಗುತ್ತೆ, ಮತ್ತೆ ನೀವು ಫ್ಯಾಟ್ ಆಗಲ್ಲ. ನಾನಂತೂ ಏನಾಗ್ತಿತ್ತು, ನಾನು ಓದ್ಬೇಕಾದ್ರೆ ಬರೀ ಈ ಟೆನ್ಷನ್ ಮತ್ತೆ ಇದರಿಂದ ಜಾಸ್ತಿ ಊಟ ತಿಂದು ವೆಯ್ಟ್ ಗೇನ್ ಆಗ್ಬಿಟ್ಟಿದೆ. ಅದು ವೆಯ್ಟ್ ಗೇನ್ ಆಗಿ ಯಾಕಂದ್ರೆ ನಾವು ಎಷ್ಟು ತಿಂತಿದ್ವಿ ಅಂತ ಗೊತ್ತಿಲ್ಲ. ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂತಿದ್ವಿ. ಪ್ರೋಟೀನ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂತಿದ್ದೆ. ಅದಕ್ಕೋಸ್ಕರ ನಿಮ್ಮ ಊಟದಲ್ಲಿ ಪ್ರೋಟೀನ್ ಆಡ್ ಮಾಡ್ಕೊಳ್ಳಿ. ಮೊಟ್ಟೆ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಥವಾ ಏನಾದ್ರು ಕಾಳುಗಳಾಗಿರ್ಬೋದು, ಇದನ್ನ ಆಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ಪ್ರೋಟೀನ್ ತಿಂದಾಗ ಏನಾಗುತ್ತೆ, ಅದು ಡೈಜೆಷನ್ ಲೇಟ್ ಆಗುತ್ತೆ. ಅವಾಗ ನಿಮ್ಮ ಎನರ್ಜಿ ಜಾಸ್ತಿ ತುಂಬಾ ಹೊತ್ತಿರುತ್ತೆ. ನೀವು ಏನಾದ್ರು ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಬೇಗ ಹೊಟ್ಟೆ ಹಸಿವಾಗುತ್ತೆ, ಬೇಗ ಅದು ಡೈಜೆಸ್ಟ್ ಆಗೋಗುತ್ತೆ, ಮತ್ತೆ ಬೇಗ ಎನರ್ಜಿ ರಿಲೀಸ್ ಆಗುತ್ತೆ. ನಿಮ್ಮ ಎನರ್ಜಿ ಬೇಗ ಖಾಲಿ ಆಗುತ್ತೆ, ಮತ್ತೆ ಬೇಗ ನಿಮ್ದು ಎನರ್ಜಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ಆ ಟೈಮಲ್ಲಿ ಕಡಿಮೆ ಊಟ ತಿನ್ನೋದು ಒಳ್ಳೇದು. ಸ್ಟಡಿ ಟೈಮಲ್ಲಿ ಕಡಿಮೆ ಊಟ ತಿನ್ನೋದು, ಬ್ಯಾಲೆನ್ಸ್ಡ್ ಡಯಟ್ ನ ಮೇಂಟೈನ್ ಮಾಡೋದು ತುಂಬಾ ಒಳ್ಳೇದು. ಇದು ಮಾಡ್ತಾ ಹೋದ್ರೆ ನೆಕ್ಸ್ಟ್ ನೀವು 5 ಗಂಟೆವರೆಗೆ 3 ಅವರ್ ಒಳ್ಳೆ ಯಾವ್ದಾದ್ರು ಸ್ಟಡೀಸ್ ಚೆನ್ನಾಗಿ ಮಾಡ್ಕೊಳ್ಳಿ. 3 ಅವರ್ ಆಯ್ತು. ಅಲ್ಲಿ ಮಾರ್ನಿಂಗ್ 6 ಅವರ್, ಇಲ್ಲಿ 3 ಅವರ್, ಅಲ್ಲಿಗೆ ಎಷ್ಟಾಯ್ತು ಗೊತ್ತಾಗ್ತಿದೆ, 9 ಅವರ್ ಒಳ್ಳೆ ಸ್ಟಡಿ ಆಗೋಯ್ತು. ಮತ್ತೆ ನೀವೇನ್ ಮಾಡಿ, 5 ಗಂಟೆಯಿಂದ 1 ಅವರ್ 2 ಅವರ್ ಬ್ರೇಕ್ ತಗೊಳ್ಬೇಕಾರೆ, ಅವಾಗ ಬೇಕಾದ್ರೆ ವಾಕಿಂಗು ಅಥವಾ ರನ್ನಿಂಗು ಅಥವಾ ಏನಾದ್ರು ಒಂದು ಸ್ಪೋರ್ಟ್ಸ್ ಅಥವಾ ಏನಾದ್ರು ಅಥ್ಲೆಟಿಕ್ಸ್ ಏನಾದ್ರು ನಿಮ್ಗೆ 1 ಅವರ್ ಬ್ರೇಕ್, 1 ಅವರ್ 2 ಅವರ್ ಬ್ರೇಕ್ ಕೊಟ್ಟು ಮತ್ತೆ ಪ್ರಿಪರೇಷನ್ಗೆ ಕೂತ್ಕೋಬೇಕಾಗುತ್ತೆ. ಆ 2 ಅವರಲ್ಲಿ ನೀವು ಬೇಕಾದ್ರೆ ವಾಕಿಂಗು, ಅದು ಇದು, ರನ್ನಿಂಗು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಡಿಸ್ಕಷನ್ ಏನೇ ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು 5ರಿಂದ 6, 6ರಿಂದ 7 ಬೇಕಾದ್ರೆ 2 ಅವರ್ನ ತೆಗೆದಿಟ್ಬಿಡಿ. ಮತ್ತೆ 7 ಗಂಟೆಯಿಂದ ಫ್ರೆಶ್ ಆಗಿ ಕೂತ್ಕೊಂಡ್ರೆ 7ರಿಂದ 8, 8ರಿಂದ 9 2 ಅವರ್ ಮತ್ತೆ ಸಿಗುತ್ತೆ ನಿಮ್ಗೆ. ಆ 2 ಅವರ್ನ ಮತ್ತೆ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಯಾವ್ದಾದ್ರು 2 ಅವರ್ಸ್ ಸಬ್ಜೆಕ್ಟ್ನ ಪ್ರಿಪೇರ್ ಮಾಡಿದ್ರೆ ಅಲ್ಲಿಗೆ ಮುಗೀತು. ನಮ್ಗೆ ಅಲ್ಲಿಗೆ 9 + 2 11 ಅವರ್, 12 ಅವರ್ ಸ್ಟಡಿ ಆಗುತ್ತೆ. ಮತ್ತೆ ಲಂಚ್ ಗಿಂಚ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ 1 ಅವರ್ ಯಾವ್ದಾದ್ರು 1 ಅವರ್ ಅಥವಾ 1.5 ಅವರ್ ಪ್ರಿಪರೇಷನ್ ಮಾಡಿ 10, 10:30, 11 ಗಂಟೆ ಮ್ಯಾಕ್ಸಿಮಮ್ 11 ಗಂಟೆ ಒಳಗೆ ಮಲಗಿರ್ಬೇಕು. ಯಾಕಂದ್ರೆ 7 ಗಂಟೆ ಸ್ಲೀಪ್ ಆಗಲೇಬೇಕು. 7 ಗಂಟೆ ಸ್ಲೀಪ್ ಆಗಲಿಲ್ಲ ಅಂತಂದ್ರೆ ಬಾಡಿ ಕರೆಕ್ಟಾಗಿ ರಿಕವರಿ ಪೊಸಿಷನ್ ಬರಲ್ಲ, ಮೈಂಡು ರಿಕವರಿ ಆಗಲ್ಲ. ಗೊತ್ತಾಗ್ತದೆ? ಅದಕ್ಕೋಸ್ಕರ ರಿಕವರಿನೂ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನ ಫಾಲೋ ಅಪ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೈಟ್ ಮಲಗಬೇಕಾದ್ರೆ 1 ಅವರ್ ಬಿಫೋರ್ ನೀವೇನ್ ಮಾಡಬೇಕು, ಎಸ್ಟರ್ಡೇ ಪ್ಲಾನ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಏನು ಓದಬೇಕು, ಯಾವ್ದನ್ನ ಓದಬೇಕು, ಯಾವ್ದನ್ನ ರಿವಿಷನ್ ಮಾಡಬೇಕು, ನಂದು ಸಬ್ಜೆಕ್ಟ್ ಇಲ್ಲಿದೆ, ಟಾರ್ಗೆಟ್ ಏನಿದೆ, ಏನು ಮುಗಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಮಲಗಬೇಕಾದ್ರೆ 1 ಅವರ್ ಮುಂಚೆ ನೋ ಮೊಬೈಲ್. ಊಟನ ಆದಷ್ಟು ಏನ್ ಮಾಡಿ 7 ಗಂಟೆ 8 ಗಂಟೆ ಒಳಗೆ ಮುಗಿಸ್ಕೊಂಡ್ಬಿಡಿ. ಯಾಕೆಂದ್ರೆ ಮಲಗೋಕ್ಕಿಂತ ಮುಂಚೆ 2 ಅವರ್ ಮುಂಚೆ ಊಟ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಡೈಜೆಷನ್ ಚೆನ್ನಾಗುತ್ತೆ. ಮತ್ತೆ ಅಕಸ್ಮಾತ್ ನೀವು ಮಲಗಬೇಕಾದ್ರೆ ಒಂದು 5 ನಿಮಿಷ ವಾಕ್ ಮಾಡಿದ್ರು ತುಂಬಾ ಒಳ್ಳೇದು. ಬಂದು 10, 10:30 ಒಳಗೆ 11 ಗಂಟೆ ಮ್ಯಾಕ್ಸಿಮಮ್ ಮಲಕೊಂಡ್ರೆ ಮತ್ತೆ 11 ಗಂಟೆಯಿಂದ ನೀವು ಮಾರ್ನಿಂಗ್ 5 ಗಂಟೆ 5:30 ಅಥವಾ 6 ಗಂಟೆಗೆ ಇದ್ರೆ ನೀವು ನಿಮ್ಮ ರೊಟೀನ್ ಫಾಲೋ ಮಾಡಬಹುದು. ಈ ರೀತಿ ರೊಟೀನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂತು ಅಂದ್ರೆ ಇದು ಸೈಂಟಿಫಿಕ್ ಆಗೂ ಇರುತ್ತೆ, ಮತ್ತೆ ಬ್ರೇಕ್ ಮಧ್ಯದಲ್ಲಿ ಬ್ರೇಕ್ ತಗೊಂಡಂಗಿರುತ್ತೆ, ಮತ್ತೆ ನಿಮ್ಮನ್ನ ಫುಲ್ ಡೇ ಎಂಗೇಜ್ ಆಗಿಡುತ್ತೆ. ನೀವೇನ್ ಮಾಡ್ತೀರಿ, ನೈಟ್ ಸ್ಟಡಿ ಮಾಡ್ತೀನಿ, ನಾನು 2 ಗಂಟೆವರೆಗೂ ಸ್ಟಡಿ ಮಾಡ್ತೀನಿ, 3 ಗಂಟೆವರೆಗೂ ಸ್ಟಡಿ ಮಾಡ್ತೀನಿ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಕರೆಕ್ಟ್ ಆಗಿ ಆ ನೈಟ್ ಸ್ಟಡಿ ಆಗಲ್ಲ. ಗೊತ್ತಾಗ್ತದೆ? ಯಾಕೆಂತಂದ್ರೆ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ. ವೆಹಿಕಲ್ಸ್ ಮೂವ್ಮೆಂಟ್ ಇರ್ಬೋದು, ಮತ್ತೆ ಡಿಸ್ಟರ್ಬೆನ್ಸ್ ಮೊಬೈಲ್ ಫೋನ್ಸ್, ಅವರು ಇವರು ಫ್ರೆಂಡ್ಸ್ ಇದೆಲ್ಲ ಜಾಸ್ತಿ ಡಿಸ್ಟರ್ಬೆನ್ಸ್, ಫೋನ್ ಕಾಲ್ಸ್ ಇವೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಮಾರ್ನಿಂಗ್ ಸೆಷನ್ ಅಲ್ಲಿ ನೀವು ಆದಷ್ಟು 12, 1 ಗಂಟೆ ಒಳಗೆ ನೀವು ಒಂದು 5, 6 ಅವರ್ ಸ್ಟಡಿನ ಮಾಡಿ ಮುಗಿಸ್ಕೊಂಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಸ್ಟಡಿ ಪ್ರೊಡಕ್ಟಿವ್ ಆಗುತ್ತೆ, ಮತ್ತೆ ಸಕ್ಸಸ್ ಬೇಗ ಆಗುತ್ತೆ. ತುಂಬಾ ಸ್ಟಡಿ ಮಾಡಿ ನಾನು ಹೇಳ್ತಾ ಇರೋದು ಸೈಂಟಿಫಿಕ್ ಆಗಿ ಮತ್ತೆ ಸೈಕಾಲಜಿಕಲಿ ನಾನು ಹೇಳಿ. ಆ ಟೈಮಲ್ಲಿ ನಿಮ್ಗೆ ಬೇಕಾದ್ರೆ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ದಿನ ಅಭ್ಯಾಸ ಮಾಡೋಕ್ಕೆ ಇದರೊಳಗೆ ಕಷ್ಟ ಆಗ್ಬೋದು. ಬಟ್ ಆದ್ರೆ ಅದು ಒಂದ್ಸತಿ ಅಭ್ಯಾಸ ಆಗೋಯ್ತು ಅಂತಂದ್ರೆ ಖಂಡಿತ ನೀವು
ಎಕ್ಸಾಮ್ಸ್ಗಳನ್ನ ಬೇಗ ಕ್ಲಿಯರ್ ಮಾಡ್ತೀರಾ, ಪ್ರೊಡಕ್ಟಿವ್ ಆಗಿ ಓದ್ತೀರಾ, ಓದಿದ್ದೆಲ್ಲ ಅರ್ಥ ಆಗಿರುತ್ತೆ, ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಆಮೇಲೆ ಓದೋ ಡೈನಲ್ಲಿ ನೀವು ಎಲ್ಲನೂ ಎಲ್ಲ ಸಬ್ಜೆಕ್ಟ್ಸ್ನು ಕವರ್ ಮಾಡಿರಬೇಕು. ಕೆಲವ್ರು ಏನು ಮಾಡ್ತಾರೆ, ಒಂದು 10 ದಿನ ಹಿಸ್ಟ್ರಿ, ಒಂದು 10 ದಿನ ಪೊಲಿಟಿ, ಒಂದು 10 ದಿನ ಜಿಯೋಗ್ರಫಿ ಈ ರೀತಿ ಓದ್ಕೊಂಡು ಹೋಗ್ತಾರೆ. ಅದು ಇಟ್ಸ್ ನಾಟ್ ಎ ರೈಟ್ ವೇ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ದಿನದಲ್ಲಿ ಅಟ್ಲೀಸ್ಟ್ 3 4 ಸಬ್ಜೆಕ್ಟ್ ವೆರೈಟಿ ಸಬ್ಜೆಕ್ಟ್ಸ್ ಓದಿದಾಗ ಅದು ಮೆಮೊರಿ ಜಾಸ್ತಿ ಇರುತ್ತೆ. ಇದು ನಾನು ಹೇಳ್ತಾ ಇರೋದು ಸೈಕಾಲಜಿಕಲ್ ಒಂದು ಸ್ಟಡಿ ಮೇಲೆ ಹೇಳ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ? ಇದು ಒಂದು ಒಳ್ಳೆ ಮೆಥಡ್. ಒಂದು ದಿನದಲ್ಲಿ 3 4 ಸಬ್ಜೆಕ್ಟ್ಸ್ ಓದೋದು ನೆನಪಲ್ಲಿ ತುಂಬಾ ದಿನ ಇರುತ್ತೆ. ಅದು ಒಂದು. ಮತ್ತೆ ನಿಮ್ಮ ಯಾವತ್ತೂ ನೆನಪಿ ಓದಿದ್ದು ಏನಾಗುತ್ತೆ, ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ಓದಿದ್ದು ಮರ್ತೋಗ್ತಾ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ರಿಕಾಲ್ ಮತ್ತೆ ರಿವಿಷನ್ಸ್ನ ಮಾಡ್ಕೋಬೇಕು. ಕರೆಕ್ಟ್ ಟೈಮ್ಗೆ ರಿವಿಷನ್ಸ್ಗಳು ಮಾಡ್ತಾ ಇರಬೇಕು. ಇವತ್ತು ಓದಿದ ನಾಳೆ ರಿವಿಷನ್ ಮಾಡಿ, ಮತ್ತೆ ಒಂದು ವಾರ ಬಿಟ್ಟು, ಒಂದು ತಿಂಗಳು ಬಿಟ್ಟು ರಿವಿಷನ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಆಕ್ಟಿವ್ ರಿವಿಷನ್ಸ್ ಮತ್ತೆ ಪ್ಯಾಸಿವ್ ರಿವಿಷನ್ಸ್ಗಳನ್ನ ಕರೆಕ್ಟಾಗಿ ನಿಮ್ಮ ಟೈಮ್ ಟೇಬಲ್ ಅಳವಡಿಸ್ಕೊಂಡ್ರೆ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ತುಂಬಾ ಸಕ್ಸಸ್ ಆಗ್ಬೋದು. ಗೊತ್ತಾಗ್ತಿದೆ. ಇದು ನಾನು ರಿಸರ್ಚ್ ಮಾಡಿ ನಾನು ಅನುಭವಿಸಿದ ಕೆಲವು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ಮತ್ತೆ ಆಸ್ ಎ ಟೀಚರ್ ಆಗಿ ಸ್ಟೂಡೆಂಟ್ಸ್ ಗೈಡ್ ಮಾಡಬೇಕಾದ್ರೆ ತುಂಬಾ ಜನ ಗೈಡ್ ಮಾಡಿದ್ದೀನಿ. ಇದು ವರ್ಕ್ ಆಗಿರೋ ಮೆಥಡ್. ನೀವು ಇದನ್ನ ವರ್ಕ್ನ ಫಾಲೋ ಮಾಡಿ, ಈ ಮೆಥಡ್ನ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್.